ಕೆಡಿಪಿ ಸಭೆಯಲ್ಲಿ ಶಾಸಕ ಬಸವರಾಜ ಬೊಮ್ಮಾಯಿ ಫುಲ್ ಗರಂ ಆಗಿದ್ದಾರೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕೆಡಿಪಿ ಸಭೆಯಲ್ಲಿ ಶಾಸಕ ಬಸವರಾಜ ಬೊಮ್ಮಾಯಿ ಫುಲ್ ಗರಂ ಆಗಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಗರಂ ಆಗಿದ್ದಾರೆ. ಸಭೆಯ ವೇದಿಕೆಯಲ್ಲಿ ಚೇರ್ ಇಲ್ಲದೆ ಇರೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚೇರ್ ಇಲ್ಲದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಅವರು ಗರಂ ಆಗಿದ್ದಾರೆ. ವೇದಿಕೆಯ ಕೊನೆಗೆ ಚೇರ್ ಹಾಕಿದ್ದಕ್ಕೆ ಬಸವರಾಜ ಬೊಮ್ಮಾಯಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊನೆಗೆ ಕೂರ ಬದಲು ಅಧಿಕಾರಿಗಳ ಸಾಲಿನಲ್ಲೇ ಕೂರ್ತೇನೆ ಅಂತ ಗರಂ ಆಗಿದ್ದಾರೆ. ಬೊಮ್ಮಾಯಿಯನ್ನ ಸಮಾಧಾನ ಪಡಿಸಿ ನಂತರ ಜಮೀರ್ ಅಹಮದ್ ಅವರನ್ನ ವೇದಿಕೆ ತಂದರು. ಇಲ್ಲಿ ಯಾರು ಆಡಳಿತ ನಡೆದಿದೆ ನನಗೆ ಗೊತ್ತಿದೆ, ಏನ್ ಭ್ರಷ್ಟಾಚಾರ ನಡೆದಿದೆ ನನಗೆ ಗೊತ್ತಿದೆ. ಚರ್ಚೆ ಮಾಡೋ ನಡೀರಿ, ಎಲ್ಲ ಚರ್ಚೆ ಏನ್ ಮಾಡ್ತೀರಿ? 100 ಚರ್ಚೆ ಮಾಡೋದು ಏನು ಆಕ್ಷನ್ ಆಗಿಲ್ಲ. ನಡೀರಿ ನೋಡುವ, ಬನ್ನಿ. ಯಾವ ಆಕ್ಷನ್ ತಗೊಳ್ತೀರಿ? ಗೌರವ ಮಾನ ಮರ್ಯಾದೆ ಏನಿಲ್ಲ ಇಲ್ವಾ? ಸುಮ್ಮನಿರ್ತೀವಿ ಅಂತಂದ್ರೆ ನಮ್ಮ ಸೌಜನ್ಯ ದುರುಪಯೋಗ ಆಗಬಾರ್ದು. ಆಯ್ತು ಬನ್ನಿ. ಈಗ ನೋಡಿ, ನಾವು ಕೆಡಿಪಿ ಮಾಡ್ತೇವೆ ಕೇಳಿ ನಮ್ಮ ವಿರೋಧ ಪಕ್ಷದವ್ರ ಪಕ್ಕದಲ್ಲಿ ಕುಂದಿರಿಸ್ಕೊಂಡು ಅವ್ರಿಗೆಲ್ಲ ಅವಕಾಶಗಳನ್ನು ಕೊಟ್ಟು ಪ್ರಜಾಪ್ರಭುತ್ವವಾಗಿ ಮಾಡ್ತೇವೆ. ನಾವು ಹಂಗೆ ಮಾಡ್ತಿರೋದು ಸಲಹೆ ಕೊಡ್ಬೇಕು ನನಗೆ. ನಾನು ಅವತ್ತು ಹೇಳಿದ್ದೀನಿ ನಿಮ್ಮ ಪ್ರಶ್ನೆ ಇಲ್ಲ ಅಂತ ಹೇಳಿದೆ ನಾನು. ನೀವು ಇಲ್ಲಿ ತಗೊಂಡ್ಬೇಕು ನಿಮ್ಮ ಪ್ರಶ್ನೆ ನನಗೆ ಗೊತ್ತೇ ಅರ್ಥ ಆಯ್ತು. ಅಲ್ಲ, ಆ ಕಡೆ ನಾನು ಸುಮ್ಮನೆ ತೆಳಗಡೆ ಬರ್ತೀನಿ. ಇದ್ರಗಡೆ ಇದ್ರೆ ಒಳ್ಳೇದು. ನನ್ನಲ್ಲಿ ಒಂದು ಎಬ್ಬರು ಸಂಘ ನೀವು ನಿಮ್ಮ ಎದುರುಗಡೆ ಇದ್ರೆ ನಮ್ ಕೆಲಸ ಆಗ್ತದೆ, ನಿಮ್ ಜೊತೆಗಿದ್ರೆ ನಮ್ ಕೆಲಸ ಆಗೋದಿಲ್ಲ. ಬನ್ನಿ ಸರ್, ನೀವು ಬಂದಿರಿ ಅಂತ ಬರ್ತಾ ಇದ್ದೀನಿ. ಇಲ್ರಿ, ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು ಸುಮ್ಮನಿದ್ದೇನೆ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು ಸುಮ್ಮನಿದ್ದೇನೆ. ಬನ್ನಿ. ಏನ್ ಯಾರಿಗೂ ಮನ ಬರೋದಿಲ್ಲ ಇಲ್ಲಿ? ಬಾಣ ಬಾಣ ಏನು ಆಡಳಿತ ಪಕ್ಷದ ಅಷ್ಟೇನಾ? ಬಾಣ ಇವಾಗ ಸೀನಿಯರ್ ಲೀಡರ್ನ ಏನ್ ಸೀನಿಯರ್ ಲೀಡರ್ಗೆ ಅದಕ್ಕೆ ಗೌರವ ಕೊಟ್ರಿ ಬಹಳ. ಸೀನಿಯರ್ ಲೀಡರ್ಗೆ ನಾನು ಕ್ಷಮೆ ಕೇಳ್ತೀನಿ. ಬಾ. What nonsense is going on in this district? ಬನ್ನಿ. I have seen such many meetings. I have seen many things. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಪ್ರತಿ ಬಾರಿನೂ ಇದೇ ರೀತಿ ಆಗ್ತಾ ಇದೆಯಂತೆ, ಅದಕ್ಕೆ ಬೊಮ್ಮಾಯಿ ಅವ್ರಿಗೆ ಸ್ವಲ್ಪ ಕೋಪ ಬಂದಿದೆ. ಸೊ ಯಾಕೆ ಅದನ್ನ ವ್ಯವಸ್ಥೆ ಎಲ್ಲ ಸರಿಯಾಗಿ ರೀತಿನಲ್ಲಿ ನೋಡ್ಕೋಬೇಕಲ್ವಾ? ಓಕೆ, ಚೇರ್ ಹಾಕಿಲ್ಲ ಅಂದಿದ ತಕ್ಷಣ ಬೊಮ್ಮಾಯಿ ಅವರು ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆಯುತ್ತಿರುವ ಸಭೆಯ ವೇದಿಕೆಯಲ್ಲಿ ಚೇರ್ ಇಲ್ಲದೆ ಇರೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ವೇದಿಕೆಯ ಕೊನೆಗೆ ಚೇರ್ ಹಾಕಿದ್ದಕ್ಕೆ ಬಸವರಾಜ ಬೊಮ್ಮಾಯಿ ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊನೆಗೆ ಕೂರ ಬದಲು ಅಧಿಕಾರಿಗಳ ಸಾಲಿನಲ್ಲಿ ನಾನು ಕೂರ್ತೇನೆ ಅಂತ ಗರಂ ಆಗಿದ್ದಾರೆ. ಬೊಮ್ಮಾಯಿಯನ್ನ ಹೇಗೋ ಆಗೋಗ ಮಾಡಿ ಜಮೀರ್ ಅಹಮದ್ ಅವರು ಸಮಾಧಾನ ಪಡಿಸಿ ಕ್ಷಮೆ ಕೇಳಿದ್ದಾರೆ ಕೂಡ. ಹೀಗಾಗಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಬೊಮ್ಮಾಯಿ ಅವರು ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಅವರು ಕೂಡ ಅವರು ಶಾಸಕರಾಗಿದ್ದಾರೆ. ಅವ್ರಿಗೂ ಸಹಜವಾಗಿ ಅದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ವೇದಿಕೆ ಮೇಲೆ ಅವ್ರಿಗೆ ಚೇರ್ ಹಾಕ್ತಿದ್ದಕ್ಕೆ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಸರ್, ವ್ಯವಸ್ಥೆ ಸರಿಯಾಗಿ ಇರ್ಲಿಲ್ವಾ? ಏನಾಯ್ತು ಅಲ್ಲಿ ಎಕ್ಸಾಕ್ಟ್ ಆಗಿ? ಹೌದು ದಿವ್ಯ, ಏನೋ ಹಾವೇರಿ ಜಿಲ್ಲಾ ಪಂಚಾಯತಿ ಒಳಗೆ ಇವತ್ತೇನೋ ಕೆಡಿಪಿ ಸಭೆ ನಡೀತೈತೆ. ಆ ಸಭೆಯಲ್ಲಿ ಎಲ್ಲಾ ಜಿಲ್ಲೆಯ ಎಲ್ಲಾ ಶಾಸಕರು ಇರ್ತಾರೆ. ಅವಾಗ ಏನೋ ಶಾಸಕ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಸೀಟನ್ನು ಕಾಯ್ದಿರಿಸಬೇಕು. ಆದ್ರೆ ಶಾಸಕರು ಬರದೇ ಇದ್ದಕ್ಕೆ ಆ ಸೀಟಿನಲ್ಲಿ ಏನೋ ಅಧಿಕಾರಿಗಳು ಕುಂತಿರ್ತಾರೆ. ಆದ್ರೆ ತಡವಾಗಿ ಯಾವ್ದ ಕಾರಣದಿಂದ ಶಿಗ್ಗಾವಿ ಕ್ಷೇತ್ರ ಶಾಸಕ ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ. ಸಭೆ ಅರ್ಧಕ್ಕೆ ಬಂದಾಗ ಅವ್ರಿಗೆ ಸೀಟನ್ನು ಕೊಡೋದು, ಅಧಿಕಾರಿಗಳು ಸಹ ಸೀಟನ್ನು ಕೊಡುವ ಈ ಹಿನ್ನೆಲೆ ಒಂದೇ ಪಡಿ ಏನೋ ಆಕ್ರೋಶಗೊಂಡು ಅಲ್ಲಿರ್ತಕ್ಕಂಥ ವೇದಿಕೆಯಿಂದ ಕೆಳಗೆ ಬಂದು ಏನೋ ಸಾಮಾನ್ಯ ಅಧಿಕಾರಿ ಕೂರುವ ಜಾಗದಲ್ಲಿ ಕೂರ್ತಾರೆ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಹೇಳಿದ್ರೆ ಏನು ಆಡಳಿತ ಪಕ್ಷದವರೇ ಏನು ಪ್ರಮುಖವಾಗಿ ಆಡಳಿತ ನಡೆಸ್ರಿ, ಏನೋ ಈ ಜಿಲ್ಲೆಯಲ್ಲಿ ಬಹಳ ಭ್ರಷ್ಟಾಚಾರ ನಡೆಸ್ರಿ, ಮುಂದೆ ನಾನು ಏನು ಮಾಡ್ಬೇಕಾದ್ರೆ ಮಾಡಿ ತೋರಿಸ್ತೀನಿ ಅಂತಂದು ಹೇಳಿದ್ರು. ಹಿನ್ನೆಲೆ ಸಹ ಜಮೀರ್ ಅಹಮದ್ ಅವ್ರು ಬಂದು, ಅಣ್ಣ ನೀನು ಸೀನಿಯರು, ನೀನ್ ಹಿಂಗೆಲ್ಲ ಮಾಡ್ಬಾರ್ದು ಬಾ ಅಂತಂದೇಳಿ ಏನು ಸಮಾಧಾನ ಪಡಿಸಿ ಜಮೀರ್ ಅಹಮದ್ ಅವರು ಮತ್ತೆ ವೇದಿಕೆ ಮೇಲೆ ಬಸವರಾಜ ಬೊಮ್ಮಾಯಿನ ಕರ್ಕೊಂಡ್ರೆ. ಒಟ್ಟಾರೆಗೆ ಏನು ಇಲ್ಲಿ ಏನು ಹಾವೇರಿ ಜಿಲ್ಲಾ ಪಂಚಾಯತ್ ನಡೆಯುತ್ತ ಕೆಡಿಪಿ ಸಭೆಯಲ್ಲಿ ಏನು ಬರೀ ಆಡಳಿತ ಪಕ್ಷದವರೇ ನಡೀತೈತೆ ಹೊರತು ಬೇರೆ ನಮ್ಮ ವಿರೋಧ ಪಕ್ಷದವರು ಯಾವ ರೀತಿಕಂತ ನಡೀತಿಲ್ಲ ಎಂಬ ಒಂದು ಮಾತನ್ನು ಬಸವರಾಜ ಬೊಮ್ಮಾಯಿ ಅವರು ಹೊರಗೆ ಹಾಕಿದ್ದಾರೆ. ದಿವ್ಯಾ, ಓಕೆ, ಧನ್ಯವಾದಗಳು ರಾಜು ತಮ್ಮ ಮಾಹಿತಿಗಾಗಿ. ಅವನು ಅಲ್ಲಿ ಮುಲಿಗೆ ಹಾಕಲ್ಲ ವಿಶ್ಲೇಷಣ
ಕೂತ್ಕೊಳ್ರಿ, ನೀವೇ ಕೂತ್ಕೊಂಡು ನೀವೇ ಮಾಡ್ರಿ ಮೀಟಿಂಗ್. ಏ ಬನ್ನಿ ಬಾ. ಏ ನಡೀರ ಬನ್ನಿ. ಸರಿ ನಡೀರಣ. ಏ ಅಣ್ಣ. ಏ ನಡೀರಣ. ಜಿಲ್ಲಾದಲ್ಲಿ ನಡೆದಿದೆ ಅಂತ. ಜಿಲ್ಲಾದಲ್ಲಿ ಏನೇನು ಆಡಳಿತ ನಡೆದಿದೆ ನನಗೆ ಗೊತ್ತಿದೆ. ಬಾಣ ಹೋಗಿ. ಇಲ್ಲಿ ಇನ್ಮೇಲೆ ತೋರಿಸ್ತೀನಿ ನಿಮ್ಗೆ ಏನನ್ನು. ಬಾಣ ಒಂದು ನಿಮಿಷ ಬೇಡಮ್ಮ. ಇಲ್ರಿ, ಅಲ್ಲ ನಿಮ್ಮ ಸಲುವಾಗಲ್ಲ, ನಾನು ಹೇಳ್ತೀನಿ ನೀವು ಕೂತ್ಕೊಳ್ಳಿ. ನಿಮ್ಮ ಸಲುವಾಗಲ್ಲ, ಈ ಜಿಲ್ಲಾದಲ್ಲಿ ಏನು ಆಡಳಿತ ನಡೆದಿದೆ ನನಗೆ ಗೊತ್ತಿದೆ. ಇಲ್ಲಿ ಯಾರು ಆಡಳಿತ ನಡೆದಿದೆ ನನಗೆ ಗೊತ್ತಿದೆ. ಏನು ಭ್ರಷ್ಟಾಚಾರ ನಡೆದಿದೆ ನನಗೆ ಗೊತ್ತಿದೆ. ನಡೀರಿ ಚರ್ಚೆ ಮಾಡೋ ನಡೀರಿ. ಎಲ್ಲ ಚರ್ಚೆ ಏನು ಮಾಡ್ತೀರಿ? 100 ಚರ್ಚೆ ಮಾಡೋ ಏನು ಆಕ್ಷನ್ ಆಗಿಲ್ಲ. ನಡೀರಿ ನೋಡುವ ಬನ್ನಿ. ಯಾವ ಆಕ್ಷನ್ ತಗೊಳ್ತೀರಿ? ಬಾ ನೋಡು. ಬಾ ಬಾ ಬಾ. ಅವನು ಅಲ್ಲಿ ಮುಲಿಗೆ ಹಾಕಲ್ಲ ವಿಶ್ಲೇಷಣೆ. ಕೂತ್ಕೊಳ್ರಿ, ನೀವೇ ಕೂತ್ಕೊಂಡು ನೀವೇ ಮಾಡ್ರಿ ಮೀಟಿಂಗ್. ಏ ಬನ್ನಿ ಬಾ. ಏ ನಡೀರ ಬನ್ನಿ. ಸರಿ ನಡೀರಣ. ಏ ಅಣ್ಣ. ಏ ನಡೀರಣ. ಜಿಲ್ಲಾದಲ್ಲಿ ನಡೆದಿದೆ ಅಂತ. ಜಿಲ್ಲಾದಲ್ಲಿ ಏನೇನು ಆಡಳಿತ ನಡೆದಿದೆ ನನಗೆ ಗೊತ್ತಿದೆ. ಬಾಣ ಹೋಗಿ. ಇಲ್ಲಿ ಇನ್ಮೇಲೆ ತೋರಿಸ್ತೀನಿ ನಿಮ್ಗೆ ಏನನ್ನು. ಬಾಣ ಒಂದು ನಿಮಿಷ ಬೇಡಮ್ಮ. ಇಲ್ರಿ, ಅಲ್ಲ ನಿಮ್ಮ ಸಲುವಾಗಲ್ಲ, ನಾನು ಹೇಳ್ತೀನಿ ನೀವು ಕೂತ್ಕೊಳ್ಳಿ. ನಿಮ್ಮ ಸಲುವಾಗಲ್ಲ, ಈ ಜಿಲ್ಲಾದಲ್ಲಿ ಏನು ಆಡಳಿತ ನಡೆದಿದೆ ನನಗೆ ಗೊತ್ತಿದೆ. ಇಲ್ಲಿ ಯಾರು ಆಡಳಿತ ನಡೆದಿದೆ ನನಗೆ ಗೊತ್ತಿದೆ. ಏನು ಭ್ರಷ್ಟಾಚಾರ ನಡೆದಿದೆ ನನಗೆ ಗೊತ್ತಿದೆ. ನಡೀರಿ ಚರ್ಚೆ ಮಾಡೋ ನಡೀರಿ. ಎಲ್ಲ ಚರ್ಚೆ ಏನು ಮಾಡ್ತೀರಿ? 100 ಚರ್ಚೆ ಮಾಡೋ ಏನು ಆಕ್ಷನ್ ಆಗಿಲ್ಲ. ನಡೀರಿ ನೋಡುವ ಬನ್ನಿ. ಯಾವ ಆಕ್ಷನ್ ತಗೊಳ್ತೀರಿ? ಬಾ ನೋಡು. ಬಾ ಬಾ ಬಾ. ಗೌರವ ಮಾನ ಮರ್ಯಾದೆ ಏನಿಲ್ಲ ಇಲ್ವಾ? ಸುಮ್ಮನಿರ್ತೀವಿ ಅಂತಂದ್ರೆ ನಮ್ಮ ಸೌಜನ್ಯ ದುರುಪಯೋಗ ಆಗಬಾರ್ದು. ಆಯ್ತು ಬನ್ನಿ ಈಗ ನೋಡಿ. ಅದಕ್ಕೆ ನಾವು KDP ಮಾಡ್ತೇವೆ ಕೇಳಿ, ನಮ್ಮ ವಿರೋಧ ಪಕ್ಷದವ್ರ ಪಕ್ಕದಲ್ಲಿ ಕುಂದಿರಿಸ್ಕೊಂಡು ಅವ್ರಿಗೆಲ್ಲ ಅವಕಾಶಗಳನ್ನು ಕೊಟ್ಟು ಪ್ರಜಾಪ್ರಭುತ್ವವಾಗಿ ಮಾಡ್ತೇವೆ ನಾವು. ನಾವು ಹಂಗೆ ಮಾಡ್ತಾರೆ. ನೀವು ಸಲಹೆ ಕೊಡ್ಬೇಕು ನನಗೆ. ನಾನು ಅವತ್ತು ಹೇಳಿದ್ದೀನಿ. ನಿಮ್ಮ ಪ್ರಶ್ನೆ ಇಲ್ಲ ಅಂತ ಹೇಳಿದೆ ನಾನು. ನೀವು ಎಲ್ಲಿ ತಗೊಂಡ್ಬೇಕು? ನಿಮ್ಮ ಪ್ರಶ್ನೆ ಇಲ್ಲ. ಅದಕ್ಕೆ ಗೊತ್ತೇ ಅರ್ಥ ಆಯ್ತು. ಅಲ್ಲ, ಆ ಕಡೆ ನಾನು ಸುಮ್ಮನೆ ತೆಳಗಡೆ ಬರ್ತೀನಿ, ಇದ್ರಗಡೆ ಇದ್ರೆ ಒಳ್ಳೇದು. ನನ್ನೆಲ್ಲ ಒಂದು ಎಬ್ಬರು ಸಂಘ ನೀವು ನಿಮ್ಮ ಇದ್ರಗಡೆ ಇದ್ರೆ ನಮ್ಮ ಕೆಲಸ ಆಗ್ತದೆ, ನಿಮ್ಮ ಜೊತೆಗಿದ್ರೆ ನಮ್ಮ ಕೆಲಸ ಆಗೋದಿಲ್ಲ. ಬನ್ನಿ ಸರ್, ಬನ್ನಿ. ನೀವು ಬಂದಿರಿ ಅಂತ ಬರ್ತಾ ಇದ್ದೀನಿ. ಸುಮೀರ್ ಭಾಯ್ ಸೀನಿಯರ್ ಇಲ್ರಿ, ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು ಸುಮ್ಮನೆ ಇದ್ದೇನೆ. ನೀವೇ ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು ಸುಮ್ಮನೆ ಇದ್ದೇನೆ. ಬನ್ನಿ. ಏನು ಯಾರಿಗೂ ಮನ ಬರೀದಿಲ್ಲ ಇಲ್ಲಿ? ಬಾಣ 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 ಹೋಗಿ. ಏನು ಆಡಳಿತ ಪಕ್ಷದ ಅಷ್ಟೇನಾ? ಬಾಣ ಇವಾಗ ಸೀನಿಯರ್ ಇರೋಣ. ಏನು ಸೀನಿಯರ್ ಲೀಡರ್ಗೆ ಅದಕ್ಕೆ ಗೌರವ ಕೊಟ್ರಿ ಭಾಳ ಸೀನಿಯರ್ ಲೀಡರ್ಗೆ. ನಾನು ಕ್ಷಮೆ ಕೇಳ್ತೀನಿ. ಬಾ. What nonsense is going on in this district? ಬನ್ನಿ ಬನ್ನಿ. I have seen such many meetings. I have seen many things. ಇಲ್ಲಿ ಕೂತ್ಕೊಳ್ಳ. ಇಲ್ಲಿ ನಾನೇ ಹೋಗ್ತೀನಿ. ಸ್ವಲ್ಪ ನೀರು ಕೊಡಪ್ಪ.